ಸೊ ಹಾಗೆ ಈ ಒಂದು ಟ್ರೈನಿಂಗ್ ಅಂತ ಹೇಳಿದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿದ್ರಿ. ಸೊ ಒಂದಷ್ಟು ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೆರಿ ಬೇಸಿಕ್. ಓಕೆ. ತುಂಬಾ ಅಂದ್ರೆ ಯಾವುದೇ ಜನರಿಗೆ ತೊಂದರೆ ಆಗ್ದಂಗೆ ಸೇಫ್ಟಿ ಪ್ರಯಾರಿಟಿ. DGC ಅವ್ರು ಏನ್ ಹೇಳ್ತಾರೆ, ಸೇಫ್ ಆಗಿ ಡ್ರೋನ್ ಹಾರಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡಿ. ಒಂದ್ಸಲ ಡ್ರೋನ್ ಹಾರಿದ್ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗೋವರೆಗೂ ನಿಮ್ ಜವಾಬ್ದಾರಿ. ಏನ್ ರೂಲ್ಸ್ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಜನಗಳ ಮೇಲೆ ಹಾರಿಸಂಗಿಲ್ಲ. ಆಮೇಲೆ ಈಗ ಅಗ್ರಿಕಲ್ಚರ್ ಡ್ರೋನ್ ಬಂದಾಗ ಕೃಷಿ ಹೊಂಡದ ಮೇಲೆ ಹೋಗಂಗಿಲ್ಲ. ಯಾಕಂದ್ರೆ ಔಷಧಿ ಏನೋ ಬೈ ಚಾನ್ಸ್ ಕೃಷಿ ಹೊಂಡದಲ್ಲಿ ಬಿದ್ರೆ ಕೆಮಿಕಲ್ ಇದೆ, ಜಾನುವಾರುಗಳ ಮೇಲೆ ಹಾರಿಸಂಗಿಲ್ಲ. ಸೊ ಈ ತರ ಬೇಸಿಕ್ ರೂಲ್ಸ್ ಸೇಫ್ಟಿ ಹೇಳ್ತಾರೆ. ಡಿಫೆನ್ಸ್ ಆರ್ಗನೈಸೇಷನ್ಸ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಇಸ್ರೋ ಆಗಲಿ, HAL ಆಗಲಿ, ಆಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ಸ್, ಫಾರ್ ಎಕ್ಸಾಂಪಲ್ ವಿಧಾನಸೌಧ ಹತ್ರ ಆ ಥರ ಸೆಲೆಕ್ಟೆಡ್ ಡಿಫೆನ್ಸ್ ರಿಲೇಟೆಡ್ ಸಂಸ್ಥೆಗಳಿದ್ರೆ ಅಲ್ಲಿ ಹತ್ರ ಹಾರಿಸಂಗಿಲ್ಲ. ಸೊ ಇಟ್ಸ್ ಸೆಕ್ಯೂರಿಟಿ ಕನ್ಸರ್ನ್ಡ್ ಜಾಗದಲ್ಲಿರೋ ಕಡೆ ನಾವು ಅಲ್ಲಿ ಹಾರಿಸಂಗಿಲ್ಲ. ಬೇರೆ ಜಮೀನುಗಳಲ್ಲಿ ಏರ್ಪೋರ್ಟಿಂದ 12 ಕಿಲೋಮೀಟರ್ ದೂರ ಇದ್ದರೆ ನಿಮ್ಗೆ ಯಾವುದೇ ಥರ ಏನು ಅಬ್ಜೆಕ್ಷನ್ ಇರೋಲ್ಲ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸಿಟಿಲಿ ಒಂದು ನಮ್ಮದು ಪ್ರಧಾನಮಂತ್ರಿಗಳಾಗಲಿ, ನಮ್ಮದು ರಾಷ್ಟ್ರಪತಿ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಟೆಂಪ್ರರಿ ರೆಡ್ ಝೋನ್ ಅಂತ ಮಾಡ್ತಾರೆ. ಅಲ್ಲಿಂದ ಲೋಕಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಒಂದು ಅನೌನ್ಸ್ ಮಾಡ್ತಾರೆ. ಸೊ ನೀವು ಫ್ಲೈ ಮಾಡೋಕ್ಕಿಂತ ಮುಂಚೆ ಡಿಜಿಟಲ್ ಸ್ಪೇಸ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಚೆಕ್ ಮಾಡ್ಬೋದು ಅಲ್ಲಿ ಏನಾರು ರೆಡ್ ಝೋನ್ ಆಗಿದೆಯೋ ಇಲ್ವೋ ಅಂತ. ಅಲ್ಲಿ ಏನೂ ಆಗಿಲ್ಲ ನೀವು ಫ್ಲೈ ಮಾಡ್ಬೋದು.